ನಮಸ್ಕಾರ ಎಲ್ಲರಿಗೂ ಕೃತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಂಡಿ ಪಲ್ಯನ ಕುಕ್ಕರ್ನಲ್ಲಿ ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ ರೀ. ಪುಂಡಿ ಪಲ್ಯ ಮಾಡೋದಂದರೆ ಎಲ್ಲರೂ ತುಂಬ ಕಷ್ಟ ಇದೆ ಅಂತ ಅನ್ಕೋತಾರೆ ರೀ. ಆದರೆ ಕುಕ್ಕರ್ದಲ್ಲಿ ಮಾಡೋದ್ರಿಂದ ಭಾಳ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ನೀವೇನ್ರಿ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನಾನಿಲ್ಲಿ 3 ರಿಂದ 4 ಗ್ಲಾಸ್ನಷ್ಟು ನೀರನ್ನು ಕಾಯೋಕ್ಕೆ ಇಟ್ಟಿದ್ರಿ. ನೀರು ಕಾಯೋವರೆಗೂ ನಾನಿಲ್ಲಿ ಪಲ್ಯನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಚ್ಛವಾಗಿ ತೊಳೆದಿಟ್ಕೊಂಡ್ರಿ. ಯಾಕಂದರೆ ಈಗ ಸ್ವಲ್ಪ ಮಳೆ ಬೀಳ್ತಾ ಇದೆ, ನಾವು ಚೆನ್ನಾಗಿ ತೊಳ್ಕೊಳ್ಳಿಲ್ಲ ಅಂದರೆ ಉಸುಕತ್ತಿ ಪಲ್ಯ ಬಾಯಲ್ಲಿ ಮಣ್ಣು ಹತ್ತುತ್ತೆ. ಅದಕ್ಕಾಗಿ ಚೆನ್ನಾಗಿ ತೊಳ್ಕೊಬೇಕು. ನಾವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋತೀವಲ್ರಿ ಪಲ್ಯ, ಅಷ್ಟು ಬೇಗನೆ ನಮಗೆ ಬೆಂದು ಬರುತ್ತೆ ರೀ. ಪೂರ್ತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆ ಒಳಗೆ ಹಾಕೊಳತ್ತೀನಿ ರೀ. ನಾನಿಲ್ಲಿ ಏನು ನೀರು ಕಾಯಕ್ಕೆ ಇಟ್ಕೊಂಡಿನಲ್ರಿ, ಆ ನೀರನ್ನು ಸ್ವಲ್ಪ ನೀರನ್ನು ಹಾಕೊಂಡು, ಪೂರ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. 1 ಗ್ಲಾಸ್ನಷ್ಟು ನೀರನ್ನು ಹಾಕೋರಿ ಸಾಕು. ನೀರು ಹಾಕ್ಕೊಂಡು ಎಲ್ಲನೂ ನೀರಿನೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಡ್ಬೇಕ್ರಿ. ಅದು ಪೂರ್ತಿಯಾಗಿ ಕಲರು ಚೇಂಜ್ ಆಗಿ ಆಗ್ತೈತ್ರಿ. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕ್ರಿ. ಭಾಳ ಹೊತ್ತೇನು ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಮೇಲ್ಗಡೆ ಗುಳ್ಳಿ ಬರುವಷ್ಟಾದರೆ ಆಯಿತು. ನೋಡ್ರಿ, ಇವಾಗ ಕಲರ್ ಚೇಂಜ್ ಆಗೈತಿ. ಇದನ್ನು ನಾನು ನೀರನ್ನು ಪೂರ್ತಿಯಾಗಿ ಬಸ್ಕೋತೀನಿ ರೀ. ಯಾಕಂದ್ರೆ ನಾವು 2 ರಿಂದ 3 ಟೈಮ್ ನೀರನ್ನು ಬೇರೆ ಬೇರೆ ನೀರನ್ನು ಹಾಕ್ಕೊಂಡು ನೀರನ್ನು ಸಪ್ರೇಟ್ ಸೋಸ್ಕೊಂಡು ಅಂತಂದ್ರೆ ಪಲ್ಯ ಹುಳಿಯಾಗಿ ಬರೋದಿಲ್ಲ ರೀ, ರುಚಿಯಾಗುತ್ತೈತ್ರಿ. ಅದಕ್ಕಾಗಿ ನಾನಿಲ್ಲಿ ಒಂದು ಸಾರಿ ಫಸ್ಟಿಗೇನು ನೀರನ್ನು ಹಾಕಿ 1 ಗ್ಲಾಸ್ ನೀರನ್ನು ಹಾಕಿಟ್ಕೊಂಡಿದ್ನಲ್ರಿ, ಅದನ್ನು ಮತ್ತೆ ಪೂರ್ತಿಯಾಗಿ ಸೋಸ್ಕೊತಾ ಇದ್ದೀನಿ ರೀ. ಮತ್ತು ಅದೇ ಥರನಾಗಿ ನಾನಿಲ್ಲಿ 2 ಸಾರಿ ಇದೇ ಥರನಾಗಿ ನೀರನ್ನು 1 ಗ್ಲಾಸ್ ನೀರು ಹಾಕೋದು, ಸ್ಪೂನಿಂದ ಎಲ್ಲನೂ ಚೆನ್ನಾಗಿ ಕೈ ಹಚ್ಕೊಂಡು ಮತ್ತೆ ನೀರನ್ನು ಸೋಸ್ಕೊಳ್ಳೋದು. ಇದೇ ಥರನಾಗಿ 2-3 ಸಾರಿ ಮಾಡಿದ್ವು ಅಂದರೆ ಪಲ್ಯ ಹುಳಿಯಾಗಿ ಬರೋದಿಲ್ಲ ರೀ. ಇಲ್ಲಾಂದರೆ ಪುಂಡಿ ಪಲ್ಯ ಭಾಳ ಹುಳಿ ಇರ್ತೈತಿ. ನಾವು ಹಂಗೆ ಚೆನ್ನಾಗಿ ಅದನ್ನು ನೀರನ್ನು ಸಪ್ರೇ 2-3 ಸಾರಿ ನೀರು ಹಾಕಿ ನಾವು ಅದನ್ನು ಸೋಸ್ಕೊಳ್ಳಿಲ್ಲ ಅಂದ್ರೆ ಪೂರ್ತಿಯಾಗಿ ಹುಳಿ ಆಗುತ್ತೆ ರೀ. ಅದಕ್ಕಾಗಿ ನಾನು ಹುಳಿ ಬೇಗ ಪಡ್ತೀವಿ ಅಂತ ಇಷ್ಟ ಆಗುತ್ತೆ ಅನ್ನೋರು ನೀವು ಹಾಗೆ ಮಾಡ್ಕೋಬೋದು. ಹುಳಿ ಇಷ್ಟ ಆಗೋದಿಲ್ಲ ಅಂತ ಅನ್ನೋರು ಈ ಥರನಾಗಿ ಒಂದು 2-3 ಸಾರಿ ಬೇರೆ ಬೇರೆ ನೀರನ್ನು ಹಾಕ್ಕೊಂಡು ಸೋಸ್ಕೋಬಹುದು. ಇಲ್ಲಿ ನಾನು 2 ಸಾರಿ ಚೆನ್ನಾಗಿ ಸೋಸ್ಕೊಂಡ್ರಿ. ಇನ್ನೇ ಕುಕ್ಕರ್ನಲ್ಲಿನೇ ಡೈರೆಕ್ಟಾಗಿ ನಾನಿಲ್ಲಿ ಎಲ್ಲವನ್ನು ಕುಕ್ಕರ್ನಲ್ಲಿನ ಹಾಕೋತೇನೆ ರೀ. ತುಂಬ ರುಚಿಯಾಗಿರ್ತೈತೆ ರೀ. ಎಲ್ಲರಿಗೂ ಪುಂಡಿ ಪಲ್ಯ ಅಂದರೆ ಇಷ್ಟ, ಆದರೆ ಮಾಡೋದು ತುಂಬ ಕಷ್ಟ ಅಂತ ಆಗುತ್ತೆ ರೀ. ಇವಾಗ ನಾನು ಕುಕ್ಕರ್ನಲ್ಲಿ 2-3 ಸಾರಿ ನೀರನ್ನು ಸೋಸಿಟ್ಕೊಂಡಿದ್ನಲ್ರಿ, ಆ ಪಲ್ಯನ ಕುಕ್ಕರ್ನಲ್ಲಿ ಹಾಕಿ 2 ಗ್ಲಾಸ್ನಷ್ಟು ನೀರನ್ನು ಹಾಕೋತೀನಿ ರೀ. ನಾನಿಲ್ಲಿ ಬಿಸಿ ನೀರನ್ನು ಯೂಸ್ ಮಾಡತ್ತೇನೆ ರೀ. ನೀವು ಬೇಕಿದ್ರೆ ನಾರ್ಮಲ್ ವಾಟರನ್ನು ಯೂಸ್ ಮಾಡ್ಕೋಬೋದು. 2 ಗ್ಲಾಸ್ನಷ್ಟು ಬಿಸಿನೀರನ್ನು ಹಾಕೋತೀನಿ ರೀ. ಬಿಸಿನೀರನ್ನು ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋರಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋಬೇಕಾಗುತ್ತೆ ರೀ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತೈತಿ ಅಂಥೇಳಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಜೀರಿಗೆನ ಹಾಕೊಳತ್ತೀನಿ ರೀ. ಒಂದು 3-4 ಸ್ಪೂನ್ನಷ್ಟು ಶೇಂಗಾ ಕಾಳನ್ನು ಹಾಕೊಳತ್ತೀನಿ ರೀ. ನಾನಿಲ್ಲಿ ಜೋಳದ ನುಚ್ಚನ್ನು ಯೂಸ್ ಮಾಡತ್ತೀನಿ ರೀ. 2 ಸ್ಪೂನ್ನಷ್ಟು ಜೋಳದ ನುಚ್ಚು ಇತ್ತಂದ್ರೆ ಹಾಕ್ಕೊಳ್ರಿ. ಇಲ್ಲ ಅಂದರೆ ನೀವು ಗೋಧಿ ರವೆ ಇರುತ್ತಲ್ರಿ, ಅದನ್ನು ದಪ್ಪ ಗೋಧಿ ರವೆ ಇರುತ್ತಲ್ರಿ, ಅದನ್ನು ಸಹಿತ ಯೂಸ್ ಮಾಡ್ಕೋಬೋದು. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ ಒಂದು 4 ರಿಂದ 5 ವಿಸಿಲ್ ಕೂಗಿಸ್ಕೊಂಡ್ರೆ ಆಯ್ತು ರೀ. ಅದು ಚೆನ್ನಾಗಿ ಕುದ್ದು ಬಂದಿರುತ್ತೆ. ಇವಾಗ ನಮಗೆ ಅರ್ಧದಷ್ಟು ಪಲ್ಯ ರೆಡಿ ಆದಂಗೆ ಆಗಿತ್ತು ರೀ. ಇವಾಗ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ ರೀ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನು ಪೂರಾ ನೀರಿನ ಅಂಶ ಹೋಗ್ಬೇಕು ರೀ. ಒಂದು 5 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಆಯ್ತು ರೀ. ಅದರ ಸ್ಪೂನ್ನಿಂದ ಯಾವಾಗಲೂ ಕೈ ಆಡಿಸ್ಕೊತಾ ಇರ್ಬೇಕು ರೀ. ಯಾಕಂದ್ರೆ ಅದು ನಾವು ಅದು ಪಲ್ಯ ಇರುತ್ತಲ್ರಿ, ಪೂರ್ತಿಯಾಗಿ ಹಣ್ಣಂಗೆ ಕುದ್ತಂದ್ರೆ ಪಲ್ಯ ರುಚಿಯಾಗಿರುತ್ತೆ. ಇಲ್ಲಾಂದ್ರೆ ಬಾಯಲ್ಲಿ ಸ್ವಲ್ಪ ಅದು ಹಸಿ ಹತ್ತೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಬೆಂತು ಅಂದರೆ ಪಲ್ಯ ರುಚಿ ಆಗ್ತೈತಿ. ಈ ಥರನಾಗಿ ನಾವು ಸ್ಪೂನ್ನಿಂದ ಕೈ ಆಡಿಸ್ಕೊತಾ ಇರ್ಬೇಕು ರೀ. ಅಂದರೆ ಬೇಗನೆ ಅದು ಪಲ್ಯ ಸ್ಮ್ಯಾಶ್ ಆಗಿಬಿಡುತ್ತೆ. ಇವಾಗ ನಾನು ಮನೆಯಲ್ಲಿ ಮಜ್ಜಿಗೆ ಮಾಡೋ ಕಡ್ಗೋಲು ಇರುತ್ತಲ್ರಿ, ಅದರಿಂದನೂ ಒಂದು 2-3 ಸಾರಿ ಈ ಥರನಾಗಿ ಮಾಡಿಕೊಂಡು ಅಂದರೆ ಪೂರ್ತಿಯಾಗಿ ಪಲ್ಯ ಸಣ್ಣದಾಗಿ ಪಲ್ಯ ರುಚಿಯಾಗಿ ಬರ್ತೈತೆ ರೀ. ಅದಕ್ಕಾಗಿ ಪೂರ್ತಿಯಾಗಿ ಅದು ಸ್ಮ್ಯಾಶ್ ಆಗ್ಬೇಕು ರೀ. ಈ ಥರನಾಗಿ ಕಡ್ಗೋಲದಿಂದ ನಾನು ಅದನ್ನು ಸ್ಮ್ಯಾಶ್ ಮಾಡ್ಕೊಳತ್ತೀನಿ ರೀ. ಮೊದಲಿನ ಕಾಲದಲ್ಲಿ ಅಜ್ಜಿಯವರು ಇದೇ ಥರನಾಗಿ ಮಾಡ್ತಾಯಿದ್ರಿ.
ರೊಟ್ಟಿ ಮತ್ತು ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಹಸಿ ಖಾರನ ಹಾಕ್ಕೊಂಡು ಪಲ್ಯನ ತಿಂತಾಯಿದ್ರೆ ಅಮೃತಕ್ಕೆ ಸಮಾನನ ಅಂತ ಹೇಳ್ಬೋದು ರೀ. ಅಷ್ಟು ರುಚಿಯಾಗಿರ್ತೈತಿ ಪುಂಡಿ ಪಲ್ಯ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಸ್ಪೆಷಲ್. ಇವಾಗ ಪೂರ್ತಿಯಾಗಿ ಈ ಥರನಾಗಿ ಕಡ್ಗೋಲದಿಂದ ಸ್ಮ್ಯಾಶ್ ಮಾಡ್ಕೊಂಡ್ರೆ ಅದು ಸ್ಮ್ಯಾಶ್ ಆಗುತ್ತೆ ರೀ. ಇವಾಗ ಪಲ್ಯ ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಇಡಬೇಕ್ರಿ. ಅಷ್ಟರಲ್ಲಿ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಗ್ಗರಣೆನ ಹಸಿ ಖಾರನ ಯೂಸ್ ಮಾಡಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಮಾಡ್ಕೋಬೋದು, ಇಲ್ಲ ಅಂದರೆ ನಡೆಯುತ್ತೆ. ಆದರೆ ಉಪ್ಪನ್ನು ಮಾತ್ರ ಪೂರ್ತಿಯಾಗಿ ಪಲ್ಯ ರೆಡಿ ಆದಮೇಲೆ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಪಲ್ಯ ಕುದಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರನ್ನ ಸ್ವಲ್ಪ ದಪ್ಪವಾಗಿಯೇ ಜಜ್ಜಿಟ್ಕೋಬೇಕು ರೀ. ಹಾಗೆ ರುಚಿಗೆ ಅನುಸಾರವಾಗಿ ಹಸಿ ಖಾರನ ಯೂಸ್ ಮಾಡ್ಕೊತಾ ಇದ್ದೀನಿ. ಹಸಿ ಖಾರ ಬದಲಿಗೆ ನೀವು ಕೆಂಪು ಖಾರ ಯೂಸ್ ಮಾಡ್ತೀನಿ ಅಂದರೂ ಅದು ಕಲರ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕಿ ದಪ್ಪವಾಗಿಯೇ ಅಂದರೆ ಜಜ್ಜಿ ಇಟ್ಕೊತಾ ಇದ್ದೀನಿ ರೀ. ದಪ್ಪವಾಗಿ ಯಾಕಂತ ಅಂದರೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ದಪ್ಪವಾಗಿಯೇ ಕಟ್ ಮಾಡಿ ಜಜ್ಜಿ ಇಟ್ಕೊಳ್ತೀನಿ ರೀ. ಇವಾಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಇಡ್ತೀನಿ ರೀ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಹಾಕೋಬೇಕ್ರಿ. ಎಣ್ಣೆ ಸ್ವಲ್ಪ ಒಂದು ಸ್ಪೂನಷ್ಟು ಜಾಸ್ತಿ ಹಾಕಿದರೆ ಪಲ್ಯ ಇನ್ನೂ ರುಚಿ ಆಗ್ತೈತೆ ರೀ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೇನಿ ರೀ. ಇವಾಗ ಸಾಸಿವೆ ಜೀರಿಗೆನ ಹಾಕ್ಕೊಂಡ್ರಿ. ಹಾಗೆ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡೆ. ಬೆಳ್ಳುಳ್ಳಿ ಪೂರ್ತಿಯಾಗಿ ಫ್ರೈ ಆದಮೇಲೆ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ನಾವೇನು ಪುಂಡಿ ಪಲ್ಯ ಕುಕ್ಕರ್ನಲ್ಲಿ ಮಾಡ್ಕೊಂಡಿದ್ವಲ್ಲ ರೀ, ಅದನ್ನೆಲ್ಲನೂ ಒಗ್ಗರಣೆ ಪಾತ್ರೆಗೆ ಹಾಕ್ಕೊಂಡು ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ. ಇವಾಗ ನಾವು ಬಾಕಿ ಇರುವಂಥ ಕೆಲಸ ಅಂದರೆ ಉಪ್ಪನ್ನು ಹಾಕೇ ಇಲ್ಲ. ನಾವು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಫೈನಲ್ಲಾಗಿ ಲಾಸ್ಟಿಗೆ ಹಾಕ್ಕೋಬೇಕು. ಮಧ್ಯೆ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಮಧ್ಯೆ ಹಾಕ್ಕೊಂಡ್ರೆ ಪಲ್ಯ ಚೆನ್ನಾಗಿ ಕುದಿಯೋಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಿ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ರೀ. ಉಪ್ಪು ಕರೆಕ್ಟಾಗಿ ಹಾಕ್ಕೊಳ್ರಿ. ಜಾಸ್ತಿ ಆಯ್ತಂದ್ರೆ ಉಪ್ಪು ಹತ್ತೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಂಡ್ರೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು, ಯಾಕಂದರೆ ಪಲ್ಯ ಸ್ವಲ್ಪ ಹುಳಿಯಾಗಿರ್ತೈತೆ ರೀ. ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಊಟ ಮಾಡೋಕ್ಕೆ ರುಚಿಯಾದಂತಹ ಪುಂಡಿ ಪಲ್ಯ ರೆಡಿ ಆಯಿತು. ನೀವು ಒಂದು ಸಾರಿ ಪುಂಡಿ ಪಲ್ಯನ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಾನು ಮಾಡಿ ತೋರಿಸಿರುವಂಥ ಪುಂಡಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖಿ ಭವ.